ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 10ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಒಂದಿಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ. ಕರ್ನಾಟಕವು ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ 5 ವರ್ಷದೊಳಗಿನ ಮತ್ತು 6 ರಿಂದ 15 ವರ್ಷದೊಳಗಿನ ಮಕ್ಕಳ ಜನಸಂಖ್ಯೆಯಲ್ಲಿ ಪ್ರಮಾಣ ಆಗುತ್ತಿದೆ. ಇದಕ್ಕೆ ವ್ಯತಿರಿಕ್ತವಾಗಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರ ಜನಸಂಖ್ಯೆ ಹೆಚ್ಚುತ್ತಿದೆ ಎಂಬುದನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಈಚೆಗೆ ಪ್ರಕಟಿಸಿರುವ 2023-24ನೇ ಸಾಲಿನ 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NHFS ದತ್ತಾಂಶಗಳು ಹೇಳುತ್ತಿವೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಏನು NFHS ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳಿ. NFHS ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ. ಇದರ ಫುಲ್ ಫಾರ್ಮ್ ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬೋದು, ನೋಡ್ಕೊಳ್ಳಿ. ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಇದ್ದವರು ಓದ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಶ್ರೀನಗರ ಲಡಾಖ್ ಸಂಪರ್ಕಿಸುವ ವಿಶ್ವದ ಅತಿ ಉದ್ದದ ಕೊಳವೆ ದ್ವಿಮುಖ ರಸ್ತೆ ಸುರಂಗ ಮಾರ್ಗ. ಝೋಜಿಲಾ ಕೊನೆಯ ಹಂತದ ಸ್ಫೋಟ. ವಿಶ್ವದ ಅತಿ ಎತ್ತರದ ನಿರ್ಮಾಣವಾಗುತ್ತಿರುವ ಅತಿ ಉದ್ದದ ಕೊಳವೆ ಹಾಗೂ ದ್ವಿಮುಖ ರಸ್ತೆಯಾಗಿದೆ. ಕಾಮಗಾರಿ ವೇಳೆ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ವಿಧಾನ NATM ಅಳವಡಿಸಲಾಗಿದ್ದು, ಬದಲಾಗುವ ಶಿಲಾಸ್ತರಗಳು ಮತ್ತು ಭೌಗೋಳಿಕ ಅನಿಶ್ಚಿತತೆಗಳಿಗೆ ಇದು ಹೊಂದಿಕೊಳ್ಳಲಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ. ಶ್ರೀನಗರ ಮತ್ತೆ ಲಡಾಖ್ ಸಂಪರ್ಕಿಸುವ ವಿಶ್ವದ ಅತಿ ಉದ್ದದ ಕೊಳವೆ ದ್ವಿಮುಖ ರಸ್ತೆ. ಇದು ಅತಿ ಉದ್ದದ ದ್ವಿಮುಖ ಕೊಳವೆ ಅಂದ್ರೆ ಸುರಂಗ ಮಾರ್ಗದಲ್ಲಿ ಹೋಗುವಂತ ಒಂದು ರಸ್ತೆ ಮತ್ತೆ ಡಬಲ್ ಹೈವೇ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, 12 ಅಣ್ವಸ್ತ್ರ ಸಿಡಿತಲೆ ನಿಯೋಜನೆ. ಅಣ್ವಸ್ತ್ರ ಸಿಡಿತಲೆ ಅಂದ್ರೆ ನ್ಯೂಕ್ಲಿಯರ್ ವಾರ್ ಹೆಡ್ ಅಂತ. ನ್ಯೂಕ್ಲಿಯರ್ ಪವರ್ ಅನ್ನ ಯೂಸ್ ಮಾಡಿಕೊಂಡು ಸ್ಫೋಟಕಾರಿಯಾಗಿರುವಂತ ಒಂದು ಸಾಧನ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಹಾಗೆ ಯಾರ ದೇಶದಲ್ಲಿ ಎಷ್ಟೆಷ್ಟು ಈ ನ್ಯೂಕ್ಲಿಯರ್ ವಾರ್ ಹೆಡ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ವಿಬಿಜಿ ರಾಮ್ಜಿ ಕೇಂದ್ರದಿಂದ ಮಧ್ಯಂತರ ಹಂಚಿಕೆ. ನವದೆಹಲಿ, ಯಾವ ರಾಜ್ಯಕ್ಕೂ ಅನುದಾನ ಹಂಚಿಕೆಯಲ್ಲಿ ಕಡಿತವಾಗದಂತೆ ನೋಡಿಕೊಳ್ಳಲಾಗುವುದು. ವಿಬಿಜಿ ರಾಮ್ಜಿ ಯೋಜನೆಗಾಗಿ ರಾಜ್ಯಗಳಿಗೆ ಮತ್ತು ಇತರ ಆಡಳಿತಾತ್ಮಕ ವೆಚ್ಚಗಳಿಗಾಗಿ ಒಟ್ಟು 95,692 ಕೋಟಿ ಮಧ್ಯಂತರ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇದನ್ನ ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ಯಾವ ರಾಜ್ಯಕ್ಕೆ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ. ಉತ್ತರ ಪ್ರದೇಶಕ್ಕೆ 12,221.48 ಕೋಟಿ ರೂಪಾಯಿಯನ್ನ ನೀಡಿದ್ದಾರೆ. ಹಾಗೆ ನಮ್ಮ ಕರ್ನಾಟಕಕ್ಕೆ 5,709.909 ಕೋಟಿಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಫಿಫಾ ಕ್ರೀಡಾಂಗಣಗಳಿಗೆ ಪರಿಸರ ಸ್ನೇಹಿ ಪ್ರಮಾಣ ಪತ್ರ. ಈ ವರ್ಷ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳಿಗೆ ಆತಿಥ್ಯ ವಹಿಸಲಿರುವ ಬಹುತೇಕ ಎಲ್ಲಾ ಕ್ರೀಡಾಂಗಣಗಳಿಗೆ ಪರಿಸರ ಸ್ನೇಹಿ ಕಟ್ಟಡ ಪ್ರಮಾಣ ಪತ್ರ ಲಭಿಸಿದೆ. ಪಂದ್ಯಗಳು ನಡೆಯಲಿರುವ 16 ಕ್ರೀಡಾಂಗಣಗಳ ಪೈಕಿ 13ಕ್ಕೆ ಲೀಡ್ ಪ್ರಮಾಣ ಪತ್ರ ಲಭಿಸಿದೆ. ಹಸಿರು ಕಟ್ಟಡ ರೇಟಿಂಗ್ ನೀಡುವ ವಿಶ್ವ ಮಟ್ಟದ ಸಂಸ್ಥೆ ಇದಾಗಿದೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿತ್ತು. ಅಷ್ಟೇನು ಇಂಪಾರ್ಟೆಂಟ್ ಆಗಿಲ್ಲ, ಆದ್ರೂ ಒಂದಿಷ್ಟು ಟಾಪಿಕ್ಗಳು ನಿಮ್ಗೆ ಇಂಪಾರ್ಟೆಂಟ್ ಆಗ್ಬೋದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.